ಹಿಡ್ಕೊಂಡು ಒಬ್ಬ ಹೆಣ್ಮಗಳು ನಿತ್ತಾಳ. ಹೌದು. ಅದೇ ಗೇಟಿಗೆ ಕೈ ಹಿಡ್ಕೊಂಡು ವಿವೇಕಾನಂದ ಅವರು ಯಾವಾಗ ಬರ್ತಾರ ಅವ್ರ ಜೊತೆ ನಾ ಯಾವಾಗ ಮಾತಾಡ್ಲಿತ್ತೇಳಿ ಆತುರ ಭಾವ ಇತ್ತಕ್ಕಿಂದು. ಹೌದು. ಹೊಂಟ್ರು 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 ಎಲ್ಲಾರ ಹೋದ ಬಳಿಕ ಆ ವಿವೇಕಾನಂದ ಅವ್ರು ಹೊಂಡ್ತಿದ್ರು. ಅಡ್ಡಗಟ್ಟದಳಕ್ಕಿ ಕೈ ಜೋಡಿಸ್ತಾಳ. ಯಾಕೆವ ಹೇಳಂದ್ರೆ ಅವರು ಏನಿಲ್ಲ ನಂದೊಂದು ಆಸೆ ಅದಂದಳಕ್ಕಿ. ನಿಮ್ಮ ಒಂದೊಂದು ಮಾತು ಕೇಳಿದ್ರೆ ಭೂಮಿಯಾಗ ಇಳಿಬೇಕು ಅಟ್ಟು ಮಾತು ನಡೆದದು. ಹೌದು ನೋಡ್ರಿ, ಒಂದೊಂದು ಮಾತ ಜ್ಞಾನಕ್ಕೆ ಮುಟ್ಟಬೇಕಂತ ಮಾತು ನಮಗೆ ಹೇಳಿರಿ. ನಂದೊಂದು ಆಸೆ ಅದಂದಳಕ್ಕಿ. ಏನದ? ನಿನ್ನ ಜೊತೆ ನಾ ಕೂಡಬೇಕು, ನಿನ್ನಂತೆ ಒಂದು ಮಗ ಹಿಡಿಬೇಕಂತೇಳಿ ಆಸೆ ಆಗ್ಯದ. ಹೌದು. ಅವಾಗ ವಿವೇಕಾನಂದ ಅವರು ವಿಚಾರ ಮಾಡಿ ಹೇಳ್ತಾರ, ಕಲ್ತವ್ರಿದ್ರು ಇವರು. ನಿಮ್ಮ ಊರದ ಹಳ್ಳಿ ಪಕ್ಕದ ಹಳ್ಳಿ ಇದ್ದಂತ. ಹೌದು. ಯಾವಾದ್ರಿಪ್ಪ ಅದು? ಬಿದಿರಿ ಬಬಲಾದಿ. ಹೌದು. ಗಂಡು ಮೆಟ್ಟನಾಡ ತಿಳಿ ಕರೆದಾರ. ಬಬಲಾದಿಗೆ ಏನು ಕರೆದಾರ? ಏನು ಕರೆದಾರ್ರಿಪ್ಪ? ಗಂಡು ಮೆಟ್ಟನಾಡ ಅಂದಾರ ಅದಕ್ಕೆ. ಹೌದು. ಬೆಂಕಿ ಬಬಲಾದಿ ತಿಳಿ ಕರೆದಾರ್ರಿಪ್ಪ. ಸದಾಶಿವ ಮುತ್ಯನ ಮಾತಂದ್ರ ಬೆಂಕಿ ಉದರದಂಗೆ. ಹೌದು. ಸದಾಶಿವ ಮುತ್ಯನ ಮಾತ ಏನು ಮಾತದ ನೋಡು, ಹುಸಿ ಹೋಗಲಾರ ಮಾತದ. ಹೌದು. ಕಾಲಜ್ಞಾನದೊಳಗ ಹೇಳತಾರ ಮಹಾತ್ಮರು. ಏನತ್ತ? ಇನ್ನ ನೋಡರಿ ಜಗದ ಹೈರಾಣ. ಹೌದು. ಸುಳ್ಳಲ್ಲೋ ಜಾಣ, ಇನ್ನ ಕೇಳರಿ ಲೋಕದ ಆಟಣ್ಣ. ಹೌದು. ಕಳ್ಳ ಜನರನ್ನ ಕಡದ ಒಟ್ಟುತ್ತ, ಸುಳ್ಳ ಜನರನ್ನ ಸುಲಿದು ನುಂಗುತ್ತಾ, ಹೌದು. ಪಳ್ಳ ಬಿಡದೆ ಮನೆಯ ಹೊಕ್ಕಿ ಕೊಳ್ಳಿ ಇಡವಳಣ್ಣ. ಇನ್ನ ನೋಡರಿ ಲೋಕದ ಆಟಣ್ಣ. ಹೌದು. ಯುಗ ಕಲಿಯುಗದ ಕಾಲಜ್ಞಾನದಾಗ ಹೇಳಿ ಮುಂದಾಗುವಂತ ಮಾತ ಚಿಕ್ಕಯ್ಯನವರು ಸದಾಶಿವ ಅಜ್ಜವರು ಸಾರಿ 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 ನಿಮಗ ಹೇಳಿ ಹೋಗ್ಯಾರ. ಹೈರಾಣ ಇನ್ನು ಕಾಲಮಾನ ಭಾಳ ಬಿಕ್ಕಟ್ಟು ಬರದಂತ ಹೇಳ್ತಾರ. ಹೌದು. ಎಲ್ಲಿ ಸ್ವಾರ್ಥದ, ಎಲ್ಲಿ ಅಧರ್ಮದ, ಎಲ್ಲಿ ನಾ ಅನ್ನೋದದ ನೋಡ್ರಿ, ಅಲ್ಲಿ ಒಬ್ಬರಿಗೂ ಬಿಡಂಗಿಲ್ಲ. ಯಾರು? ಮಾಯಿ ಬರಕ್ಕೇಳ ನಿಮಗೆಲ್ಲ ನುಂಗಾಕ್ ಕೇಳತ್ ಹೇಳ್ತಾರ ಅವರು. ಹೌದು. ನಿತ್ಯಾಗ ಮನಿಗೇರ್ಯೋ ಮಕ್ಕಳರ್ಯಾ, ಭೂಮಿ ಎದ್ದೆತ್ತು ಬಡದಿತ್ತು ಮಕ್ಕಳರ್ಯಾ. ಹೌದು. ಹದ್ದುಕ್ಕಾಗಿ ನಿಮಗ ಹರ್ಕೊಂಡ ತಿನ್ನುವ ಕಾಲಮಾನ ಬಂದಿತ್ತು ಮಕ್ಕಳರ್ಯಾ. ಹೌದು. ನೋಡ್ರಿ ಎಂತ ಮಾತು ಹೇಳ್ತಾರೆ. ನಿತ್ಯಾಗ ಮನಿಗಿರಿ ಅಂದ್ರೆ ಏನು? ಏನ್ರಿಪ್ಪ? ಅಜ್ಞಾನದ ನಿತ್ಯ ಒಳಗ ಮನಿಗಿರೋ ಹೆಂಡ್ರು ಮಕ್ಕಳು ಹೊಲ ಮನಿ ಸಂಪತ್ತು ಅನ್ನೋದು ಮಾಯಾದ ಪಡೆದಿ. ಅದೇನು ಮಾಯಾದ ಪದರದ ನೋಡು, ಪದರ ಹೊಚ್ಕೊಂಡ ಮನಿಗಿರಿ. ನಿದ್ದೆ ಹತ್ಯದ ನಿಮಗೆ ಅದರೊಳಗೆ ಸುಖ ತಿಳಿದಿರಿ. ಹೌದು. ನೋಡ್ರಿ, ಸದಾಶಿವಾದವರು ಚಂದ್ರಗಿರಿ ತಾಯಿ ಆಶೀರ್ವಾದದಿಂದ ಮಾತಾಡ್ತಾರ. ನಿತ್ಯಾಗ ಮನಿಗೇರಿ ಮಕ್ಕಳರ್ಯಾ, ಭೂಮಿ ನಿಮಗ ನೀವು ಮನಗದ ಭೂಮಿ ನಿಮಗೆ ಎದ್ದೆದ್ದ ಬಡತದ ಅಂತ ಹೇಳಿ ಬರ್ತದ. ಹೌದು. ಹದ್ದುಕ್ಕಾಗಿ ನಿಮಗ ಹರ್ಕೊಂಡ ತಿನ್ನುವ ಕಾಲಮಾನ ಬಂದಿತ್ತು ಮಕ್ಕಳ್ರಿ. ಹೌದು. ಹಿಂದ 2 ವರ್ಷದ ಹಿಂದ ಮಹಾಪೂರ ಆಗಿ ಹೋಯ್ತು. ಸುನಾಮಿ ಲಾಟ್ ಬತ್ತು. ಎಷ್ಟೋ ದೇಶದೊಳಗ ಹಳ್ಳ ಕೊಳ್ಳ ಎಲ್ಲ ತುಂಬಿ ಒಂದೊಂದು ಶಹರ ಒಂದೊಂದು ಸಿಟಿ ಮುಣಿಗಿ ಹೋದವು. ಹೆಣ ತೆಗೆದು ಕಿಚ್ಚು ಮಾಡೋರು ದಾದಿದ್ದಿತ್ತಲ್ಲ. ಹೌದು. ಕಾಗಿ ಕುತ್ತು ಹರ್ಕೊಂಡ ತಿಂದವ ಬಂಧುಗಳೇ, ಮಹಾತ್ಮರು ಹೇಳೋದು ಮಾತು ಸುಳ್ಳಾಗ್ಯದ್ರಿ. ಹೌದು. ಸುಳ್ಳಾಗ್ಯದ ಇಲ್ರಿ, ಸುಳ್ಳಾಗಲಿಕ್ಕೆ ಬಂದಿಲ್ಲ. ಹೌದು. ಅಂತ ಬೆಂಕಿ ಬಬಲಾದಿ ಸದಾಶಿವಾಜ್ಜಾಗ ಕೂಡ ಅನಂತ ಕೊಟ್ಟಿ ವಂದನೆಗಳನ್ನ ಹೇಳಿ ಹಳ್ಳೂರ ನಮ್ಮ ಅಪ್ಪನ ಕಡೆ ಬರೋನು ಸತ್ಯಪ್ಪ ಕಾಕನ ಕಡೆ ಯಾನೇನೋ ಬಾಳೆ ಮಾತಾಡ್ಯಾರಪ್ಪ. ಹೌದಲ್ಲ? ಮಗನ ನನ್ನ ಕಣಕ್ಕಿತ್ತಿ ನಿನಗೆ ಹಚ್ಚಿದ ಅರುವು ಹಿಡಿಲಿಲ್ಲ. ಹೌದು. ಕುಟ್ಟು ಸುಳಿ ಮಗನ ಅಂತೇಳಿ ಮಾತಾಡಿದಿ, ಮನೆಯಿಂದ ಹೊರಗೆ ಹಾಕದಿ, ನಮ್ಗ ತಾಯಿ ತಂದೆಗೆ ಹೇಳಾರ್ದೆ ಲಗ್ನ ಮಾಡದಿ. ಹೌದು. ಲಗ್ನ ಮಾಡ್ಕೊಂಡಿಲ್ಲ. ಹೊರಗೆ ಸಾಲಿ ಕಲ್ತ ಹೊರಗೆ ಹೋಗಿ ಲಗ್ನ ಮಾಡ್ಕೊಂಡ ಮತ್ತ ಇಟ್ಟೆಲ್ಲ ಮಾಡತ್ತ. ನೀ ಏನು ಮಕ್ಕೊಂಡಿದ್ಯಾನ ಹಳ್ಳೂರಾಗ? ಮಗ ವಯಸ್ಸಿಗೆ ಬಂದಾನ, ನಿನ್ನ ಕಾಲನ್ ಚಪ್ಪಲ ಮಗನಿಗೆ ಬರ್ಲತ್ತವ ಅನ್ನೋದು ಅಟ್ಟು ಅರಿವಿಲ್ಲ ನಿನಗೆ? ಮಾಡ್ಬೇಕಪ್ಪ ಪೈಲನೆ.
ಬಿಡತಿ ತಿಕೋಟ ತಾಲೂಕನ್ನು ಕೂತ್ ಅದಕ್ಕೆ ಹೇಳ್ತ ಸಾಲಿ ಕಲ್ತಿಲ್ಲ ನೀ ಮುದಕ ಮನ್ಯಾಗ ಕಲಿ ಅಂತೇಳಿ ನಿನಗೆ ಹೇಳಿದ ಕರೆ ನೀ ಕಲ್ತಿಲ್ಲ. ತಿಕೋಟ ತಾಲೂಕಾತಿ ಅಚ್ಚೇಗೈದ ಯಾರು ಆನೆಪ್ಪ ಮುತ್ಯ ಹುಟ್ಟ ಕುರುಡಿದ್ದ ಅಕ್ಕಲಕೋಟ ತಾಲೂಕತಿ. ನೀ ಸಾಲಿ ಕಲ್ತಿಲ್ಲ ತಿಳಿ ಹಿಂಗತ್ತಿ. ಸಾಲಿ ಕಲ್ತಿದ್ರೆ ನಿನಗಿದು ಬರ್ತಿತ್ತಲ್ಲ, ಅದು ಅಕ್ಕಲಕೋಟ ತಾಲೂಕಲ್ಲಪ್ಪ, ದಕ್ಷಿಣ ತಾಲೂಕ. ಹೌದು. ಅಜ್ಜಗ ಆನೆಪ್ಪ ಮುತ್ಯನ ಯಾರು? ದಕ್ಷಿಣ ತಾಲೂಕ ಪುಣ್ಯ ಪಾವನ ಕ್ಷೇತ್ರ ಶಿಲಿಸಿದ್ದ ಮುತ್ಯನ ಒಡೆಯಾರ ಮನತಾನದಲ್ಲಿ ನನ್ನ ಆನೆಪ್ಪ ಮುತ್ಯ ಜನ್ಮ ತಾಳಿ ಬಂದು ಜಗತ್ತದಾಗ ಪವಾಡ ಮಾಡ್ಯಾನ. ಇಲ್ಲ ನಂಗೆ ಇಲ್ಲಿ ವಿಷಯ ಕೇಳುತ್ತ ನಿನಗೆ. ಒಂದು ಕಲಿತವ್ರು ಒಂದು ಕಲೀಲಾರದವ್ರದ್ದು ವಿಷಯ ನಡ್ದದ್ರಿಪ್ಪ. ಹೌದಿಲ್ಲ? ಹೌದು. ಹೆಬ್ಬಳಟ್ಟಿ ಅಂತ ಊರಾಗೆ ಒಬ್ಬ ಯಾರು ಮಾಡಿದ್ರಿ, ದಿನ ಕುರಿ ಕೈತಿದ್ದ ಹುಡುಗ. ಹೌದು. ಅವನು ಗೆಳತಾನ ನೌಕರಿ ಹೋಗೋ ಅಂತ ಸಾಲಿ ಕಲಿತಿದ್ದ, ಡಿಪ್ಲೊಮಾ ಸಾಲಿ ಕಲಿಗತ್ತಾನ ಹುಡುಗ. ಅವನ ಜೊತೆ ಅವನು ಗೆಳತಾನಿತ್ತು. ಹೌದು. ವಿಷಯ ನಡೆದ ಅದ ಕಲ್ತೊಂದು ಕಲೀಲಾರ್ದು. ಇಲ್ಲಿ ಅದೇ ಹತ್ಯದ ನೋಡ್ರಿ. ಇಬ್ಬರು ಗೆಳತಾನ್ರಿ, ಯಾನ್ ಮಾಡಿದ್ರು ಇಬ್ಬರು ಕೂಡಿ ಕಾರ್ಯ ಮಾಡ್ತಿದ್ರು. ಹೌದು. ಇವ ದಿನ ಸಾಲಿಗೆ ಹೋಗಿ ಬರವ, ಸಾಲಿ ಬಿಟ್ಟು ಬಳಕ ದಿನ ಇಬ್ರು ಕೂಡಿ ಇವ ಕುರಿ ಕೈದು ದೊಡ್ಡಾಗ ಕುರಿ ಹಾಕದಂದ್ರೆ ಇಬ್ರದ್ದು ಮಾತುಕತೆ ನಡೀತೀವಿ. ಯಾನೊಂದಿವ ಇವನ ಸಾಲಿಗೆ ಹೋಗಿತ್ತಲ್ಲ, ಏ ರಾಜ್ಕುಮಾರ ನೋಡ್ರಿ ಯಾರು ಹೇಳ್ತಾರ? ಯಾರಪ್ಪ? ಕಲೀಲಾರ್ದವ ಹೇಳ್ತಾನ. ಸಾಲಿಗೆ ಹೋಗಿ ಅವಸರ್ಲೆ ಬಾ, ಇವತ್ತ ಜಮಖಂಡಿದ ಅಪ್ಪಲಾಲ್ ಮುತ್ಯಂದು ಪಾರಿಜಾತ ಆಟ ನಮ್ಮ ಬಬಲೇಶ್ವರ ತಾಲೂಕ ಹಬ್ಬ ಯಾವುದು ಹೆಬ್ಬಳಟ್ಟಿ ಊರಾಗ ಆಗಾದದ. ಹೌದು. 5 ರಟ್ಟಿಗೆ ನಾನು ಕುರಿ ದೊಡ್ಡಾಗ ಹಾಕ್ತಾ, ನಾನು ಬರ್ತ ನೀನು ಬಾ, ಪಾರಿಜಾತ ಆಟ ಚಾಲು ಆಗದ. ನೀನ್ ನಿಂದ್ರಬೇಡ ನೋಡು, ಅಲ್ಲೇ ಹಾಸ್ಟೆಲ್ ಮಾಡ್ಕೋತ ಅಲ್ಲೇ ಕುತ್ತಿ ಇವತ್ತು ಊರ್ ಕಡೆ ಬಾ ಅಂದವ. ಹೌದು. ಯಾಕಾಗಲ್ಲ ನೀವ ಸಾಲಿ ಕಲಿಯವ. ಇವ ಎಲ್ಲ ಚಂತನ ಕುರಿ ಕಾಯ್ದ್ರೆ ಕುರಿ ಎಲ್ಲ ಮೈಸಿ 5 ರಟ್ಟಿಗೆ ತಂದು ಕುರಿ ದೊಡ್ಡೆ ಹಾಕದ. ದೊಡ್ಡೆ ಹಾಕಿ ಕೈಕಾಲು ತಕೊಂಡ ಮನೆ ಚಾಗಿ ಕುಡ್ದ, ಮನಗಂಡ ನಾಲಿನ ಮೆಟ್ಟಿದ್ದು ರೀ ಅವನ ಕಾಲಾಗ. ಹೌದು. ಒಂದು ಬಡಿಗೆ ತಗೊಂಡ ನಾಲಿನ ಮೆಟ್ಟ ಹೆಗಲ ಮ್ಯಾಗ ಒಂದು ಏನು ಮಾಡ್ದ, ಗೊಂಗಡಿ ಹೆಗಲ ಮ್ಯಾಗ ಹಾಕೊಂಡ ಪಾರಿಜಾತ ಆಟ ಕೇಳಕ್ಕೆ ಊರ ಅಗಸಿಗೆ ಬಂದ. ಹೌದು. ಅಪ್ಪಲಾಲ ಮುತ್ಯನ ಪಾರಿಜಾತ ಆಟ ನಡೆದ, ಜಾಗಿ ಸಿಗಲ್ದ್ರಿ ಇವನಿಗೆ. ಹೌದು. ಆ ಕಡೆ ನೋಡಿ ಜರ ಸರಿದಾಡಿ ಹೋಗಿ ನಿತ್ತು ಆ ಬಡಿಗಿತ್ತು ನೋಡ್ರಿ, ಬಡಿಗೆ ಗದ್ದಿ ಹಚ್ಚದೇವ ಕಲೀಲಾರ್ದವ. ಗದ್ದಿ ಹಚ್ಚಿ ಡಗ್ಗಿ ಹಿಂಗ ಪಾರಿಜಾತ ನೋಡುತ್ತಿದ್ದ. ಸಾಲಿ ಕಲಿಯವ ಯಾವ ಎದ್ದು ನೋಡ್ರಿ ಗೆಳೆಯ ಬರ್ಲಿಕ್ಕೆ ಸ್ವಲ್ಪ ತಡ ಆಗ್ಯದ ಅವನಿಗೆ. ಹೌದು. ಬಟ್ ಟೈಮಿಗೆ ಬರೋದಾಗಿತ್ತು, ಅದೇ ಟೈಮಿಗೆ ಬರಬೇಕಾಗಿತ್ತು, ಬರ್ಲಿಕ್ಕೆ ತಡ ಇತ್ತು. ಬ್ಯಾಗ ಮನ್ಯಾಗಿಟ್ಟು ಏನು ಮಾಡಿದ್ರಿ, ಇವನು ಕೈಕಾಲು ತಗೊಂಡು ಚಾ ಕುಡಿದು ಅಗಸಿಗೆ ಬರ್ತಿದ್ದ. ತುಂಬ ಗರ್ದಿ ಆಟ ನಡೆದಾದ, ಎಲ್ಲಿ ಜಾಗ ಸಿಗಲ್ದ್ರಿ. ಇನ್ನು ಹ್ಯಾಂಗ ಮಾಡ್ಬೇಕು, ಆ ಕಡೆ ನೋಡುತ್ತಾನೆ. ಇವನು ಗೆಳೆಯ ಇದ್ದಲ್ಲ ಡೊಗ್ಗಿ ನಿಂತಿತ್ತಿದ ಹಿಂಗ. ಹೌದು. ಅವನು ಬೆನ್ನಿನ ಮೇಲೆ ಹಾರಿ ಕೂತಿವ. ಹೌದು. ಯಾವ ಸಾಲಿ ಕಲ್ತಾವ. ಹೌದು. ಆಟ ನಡೀತ್ರಿ, ಬೆಚ್ಚ ಬೆಳತಾನ ಆಟ ಎಲ್ಲ ಮುಗಿತ್ತು. ಅಪ್ಪಲಾಲ್ ಮುತ್ಯ ಕೊನೆಗೆ ಜಯಮಂಗಲಂ ಜಯನಂ ಪಾರ್ವತಿ ಶಿವಹರ ಮಹಾದೇವ್ ಮುಕ್ತಾಯ ಆಯ್ತ್ರಿ. ಆಗ ನೀವು ಇಳ್ದ ಇಬ್ಬರು ಕೂಡಿ ಬರಳಾಗ ಮಾತಾಡ್ಕೋತವ, ಕುರಿ ಕಾಯಿ ಜರ ತಂಬಾಕು ತಿನ್ಕೋತ ಮಾತಾಡ್ಕೋತ ಬರ್ತಿದ್ರು ಮನೆಗೆ. ಬರಳಾಗ ಕೇಳ್ತೀನಿ, ಇವ ಸಾಲಿ ಕಲ್ತಾವ. ಹ್ಯಾಂಗ ತಮ್ಮ ಆಟ ಹೆಂಗಿತ್ತು ಅಂತೇಳಿ ಕೇಳ್ದ. ಏನು ಒಜ್ಜಿತ್ತು ಆಟ ಅನ್ನತ್. ಏನು ಒಜ್ಜಿತ್ತು ಆಟ? ಏನು ಒಜ್ಜಿತ್ತು? 1 ಕ್ವಿಂಟಲ್ ಒಜ್ಜಿತ್ತು ನೋಡು ಆಟ ನಾವತ್ರಿ. ಹೌದು. ಯಾಕೆ ಅವ್ನು ಡುಬ್ಬದ ಮೇಲೆ ಕಲ್ತವ್ ಕೂತಿದ್ದ. ಹೌದು. ಹಾಂಗ ಈಚೆ ಆಗಿರಬಾರದು. ಹೌದು. ಕಲ್ತವನಿಗೆ ಪರಿಜ್ಞಾನ ಇರಂಗಿಲ್ಲ. ಹೌದು. ಯಾರಿಗೆ ಕಲೀಲಾರದವನಿಗೆ ಪರಿಜ್ಞಾನ ಇರಂಗಿಲ್ಲ. ಕಲಿತವನಿಗೆ ಪರಿಜ್ಞಾನದ. ಹೌದು. ಒಂದು ದೃಷ್ಟಾಂತ ಹೇಳ್ತ ಲಕ್ಷ ಇಡ್ರಿ. ಹೇಳ್ರಪ್ಪ. ಯಾವ ಸ್ವಾಮಿ ವಿವೇಕಾನಂದ ತಿಳಿಯಾಗಿ ಹೋದರು ಇದೇ ಮಣ್ಣಿನೊಳಗ. ಹೌದು. ಸ್ವಾಮಿ ವಿವೇಕಾನಂದ ತಿಳಿಯಾಗಿ ಹೋದ್ರು. ಹೌದು. ಕೋಲ್ಕತ್ತಾದ ಪುಣ್ಯ ಭೂಮಿಯಾಗ ಹುಟ್ಟಿ ಬಂದವರದಾರ ಅವರು. ಹೌದು. ಬಾಲ್ಯದಲ್ಲಿ ಶಿಕ್ಷಣ ಕಲ್ತು ವೈರಾಗ್ಯ ಬತ್ತವರಿಗೆ. ಹೌದು. ವೈರಾಗ್ಯ ಬಂದು ಅಖಂಡ ಬ್ರಹ್ಮಚಾರಿ ಉಳಿದ್ರು ಸ್ವಾಮಿ ವಿವೇಕಾನಂದರು. ಹೌದು. ಒಂದು ದಿನ ವಿವೇಕಾನಂದ ಅವರಿಗೆ ಹೊರಗಿನ ದೇಶದಾಗ ಒಂದು 4 ಮಾತು ಮಾತಾಡಬೇಕು, ತಿಂಗಳಾನಗಟ್ಲೆ ಪ್ರವಚನ ಇರ್ತದ. ಹೊರಗಿನ ದೇಶದಾಗ ಒಯ್ದು ಪ್ರವಚನಕ್ಕೆ ಹಚ್ಚಬೇಕಂತ ಟಪಾಲು ಬತ್ತವರಿಗೆ. ಹೌದು. ಎಲ್ಲಿ? ಅಮೇರಿಕಾದ ಶಿಕಾಗೋ ಅನ್ನುವ ದೊಡ್ಡ ಶಹರದೊಳಗೆ ವಿವೇಕಾನಂದ ಅವ್ರದ್ದು ಅಮೃತವಾಣಿ ಲಕ್ಷಾನುಗಟ್ಲೆ ಜನಸಾಗರ ಕೂಡ್ಯಾದ. ಸ್ವಾಮಿ ವಿವೇಕಾನಂದ ಅವರು ಬ್ರಹ್ಮ ವೇದಿಕೆ ಮ್ಯಾಗ ನಿತ್ತು ಮಾತಾಡಗತ್ತಿರುತ್ತ ಹೊರಗಿನ ದೇಶದಾಗ.
3 ತಾಸು ಮಾತಾಡಿದ್ರು ಯಾರು ಬ್ಯಾಡ ಅನ್ನಂಗಿಲ್ಲ. ಅಟ್ಟು ಅದ್ರ ಮ್ಯಾಗ ತನುಮಯ ಆಗಿ ಮಾತು ಕೇಳುತ್ತಿದ್ರು. ಹೌದು. ಅಟ್ಟು ಮಗ್ನಾಗಿ ಅದರಾಗೆ ಒಬ್ಬಕ್ಕೆ ಹೆಣ್ಮಗಳು ಬಂದಾಳ. ಹಾ, ವಿವೇಕಾನಂದ ಅವರ ಮಾತು ಕೇಳಿದಳು. ಏನತ್ತ? ಆನಂದ ಇತ್ತು. ವಿವೇಕಾನಂದ ಅವರ ಮಾತು ಕೇಳಿ ಆನಂದ ಇತ್ತು. ಹೌದು. ಆನಂದ ಆದ ಬಳಕೆನೆಲ್ಲ ಪ್ರವಚನ ಮುಗಿತ್ತು. ಎಲ್ಲರೂ ಹೋಗುತ್ತಿದ್ರು. ಒಂದು ಗೇಟ್ ಇತ್ತು, ಗೇಟದಿಂದ ಎಲ್ಲರೂ ಹೋಗುತ್ತಿದ್ರು. ಎಲ್ಲರೂ ಹೋಗುತ್ತಾನೆ. ವಿವೇಕಾನಂದರ ಹಿಂದ್ಯಾರ ಆ ಗೇಟಿಗೆ ಕೈ ಹಿಡ್ಕೊಂಡು ಒಬ್ಬ ಹೆಣ್ಮಗಳು ನಿತ್ತಾಳ. ಹೌದು. ಅದೇ ಗೇಟಿಗೆ ಕೈ ಹಿಡ್ಕೊಂಡು ವಿವೇಕಾನಂದ ಅವರು ಯಾವಾಗ ಬರ್ತಾರ ಅವ್ರ ಜೊತೆ ನಾ ಯಾವಾಗ ಮಾತಾಡ್ಲಿತ್ತೇಳಿ ಆತುರ ಭಾವ ಇತ್ತಕ್ಕಿಂದು. ಹೌದು. ಹೊಂಟ್ರು 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 ಎಲ್ಲಾರ ಹೋದ ಬಳಿಕ ಆ ವಿವೇಕಾನಂದ ಅವ್ರು ಹೊಂಡ್ತಿದ್ರು. ಅಡ್ಡಗಟ್ಟದಳಕ್ಕಿ ಕೈ ಜೋಡಿಸ್ತಾಳ. ಯಾಕೆವ ಹೇಳಂದ್ರೆ ಅವರು ಏನಿಲ್ಲ, ನಂದೊಂದು ಆಸೆ ಅದಂದಳಕ್ಕಿ. ನಿಮ್ಮ ಒಂದೊಂದು ಮಾತು ಕೇಳಿದ್ರೆ ಭೂಮಿಯಾಗ ಇಳಿಬೇಕು ಅಟ್ಟು ಮಾತನಾಡ್ದ ಅದು. ಹೌದು ನೋಡ್ರಿ, ಒಂದೊಂದು ಮಾತ ಜ್ಞಾನಕ್ಕೆ ಮುಟ್ಟಬೇಕಂತ ಮಾತು ನಮಗೆ ಹೇಳಿರಿ. ನಂದೊಂದು ಆಸೆ ಅದಂದಳಕ್ಕಿ. ಏನದ, ನಿನ್ನ ಜೊತೆ ನಾ ಕೂಡಬೇಕು, ನಿನ್ನಂತೆ ಒಂದು ಮಗ ಹಡಿಬೇಕಂತೇಳಿ ಆಸೆ ಆಗ್ಯದ. ಹೌದು. ಅವಾಗೂ ವಿವೇಕಾನಂದ ಅವರು ವಿಚಾರ ಮಾಡಿ ಹೇಳ್ತಾರ, ಕಲ್ತವ್ರಿದ್ರು ಇವರು. ವಿವೇಕಾನಂದ ಅವ್ರು ಏನಿದ್ರು? ಕಲ್ತವ್ರಿದ್ರಿಪ್ಪ. ಕಲ್ತವ್ರಿದ್ರು. ಏನಂದ್ರತ್ರಿ ಅವುಗಳ, ನನ್ನಂತ ಮಗ ಹಡಿಬೇಕಂತೇಳಿ ನನ್ನ ಜೊತೆ ಕೂಡ್ಬೇಕಂತೇಳಿ ನಿನ್ನಲ್ಲಿ ಭಾವ ಬಂದದ, ವಿಚಾರ ಬಂದದ. ಹೌದು. ಅದಕ್ಕೆ ತಪ್ಪ ನಿಂದು ಅಲ್ಲ, ತಪ್ಪದು ನಂದು ಅಲ್ಲ. ಖರೆ ನಾಳೆ ನನ್ನ ಜೊತೆ ಸಮಾಗಮ ಆದ ಬಳಿಕ ನಿನ್ನ ಹೊಟ್ಟೆಲಿ ಹುಟ್ಟಿದ ಮಗ ನನ್ನಂತೆ ಹುಟ್ಟಲಿಲ್ಲ ಅಂದ್ರೆ ನೀ ಮಾಡಕ್ಯಾನು? ಹೌದು. ನನ್ನಂತೆ ಮಗ ಹುಟ್ಟಲಿಕ್ಕಂದ್ರೆ ನೀ ಮಾಡಕ್ಯಾನು? ಇವತ್ತಿಗೆ ನನ್ನ ಹಡದ ತಾಯಿ ಸುಳ್ಳ, ನೀನೇ ನನ್ನ ತಾಯಿ ತಿಳಿ ಢಕ್ಕಿನ ಪಾದಿಗೆ ಬಿದ್ರತ್ರಿ ಬಂಧುಗಳ. ಇದು ಕಲ್ತವ್ರ ಲಕ್ಷಣ. ಹೌದು. ಅದೇ ಜಗಿ ನಿಮ್ಗೆ ಕಲೀಲಾರ್ದವ ಯಾವ ಇರಬೇಕಾಗಿತ್ತು. ಆಕೆಗೆ ತೊಗೊಂಡು ಈ ಕಡೆ ತರ್ತಿದ್ದವ ಭಾರತಕ್ಕೆ. ಹೌದಿಲ್ರಿ? ನೋಡಿರ್ಲ, ಒಬ್ಬ ಪಾಕಿಸ್ತಾನದವ ತಂದಾನಿಲ್ಲ, ಪಾಕಿಸ್ತಾನ ಹೆಣ್ಮಗಳಿಗೆ ತಗೊಂಡು ಬಂದವ ಬರೇ ಫೇಸ್ಬುಕ್ ಮ್ಯಾಗ. ಅದರಂತೆ ಇಲ್ಲಿ ಹೇಳಬೇಕಾಗ್ಯದ, ವಿವೇಕಾನಂದ ಅವರಿಗೆ ಪರಿಪೂರ್ಣ ಜ್ಞಾನ ಇತ್ತು. ಹೌದು. ಕಲಿತವ್ರಲ್ಲ, ಅವರಲ್ಲಿ ತಾಕತ್ತದ. ರೈತರು ದೊಡ್ಡವರು, ರೈತರು ದೊಡ್ಡವರು ಅಂದಿ. ಇನ್ನೂ ಒಂದು ಮಾತು ಕೇಳಿದ್ವಿ ನನಗೆ, ಹಿಂದಿನ ಪಾಳ್ಯಾಗ ಮಾತಾಡೋದು ಸ್ವಲ್ಪ ತರ್ಕ ಮಾತಿನ ಗುಂಗಿನಾಗ ಅದು ವಿಷಯ ಉಳಿತು. ಹೌದು. ಯಾನು ಮಗನ ನನ್ನ ಚಂಡ ಹಳ್ಳೂರ್ಕ ಹಚ್ಚುಡ್ತತಿ, ಅಪ್ಪಗ ಮಗ ಕುತ್ತು ಕೊಂದಂದ್ರೆ ನೀ ಯಾವ ಪಾಪಕ್ಕೆ ಹೋಗ್ತಿ? ಯಾವ ಪುರಾಣದಾಗ ಏನು ಬರದದ ಮುಂದಿನ ಸಂಧಿಗೆ ಹೇಳೋತ್ ಹೇಳ್ಯಾರ. ನೀವೆಲ್ಲ ಇದೇ ಕೇಳಿರಿಲ್ರಿ? ಹೇಳ್ತ ಕೇಳ್ರಿ. ಅಪ್ಪಗ ಮಗ ವಿನಾಕಾರಣ ಹೊಡೆದಂದ್ರೆ ಪಿತ್ರ ದೋಷ ಹತ್ತದ. ಹೌದು. ಪಿತ್ರ ದೋಷ. ಹೌದೌದು. ಅಪ್ಪಗ ಮಗ ವಿನಾಕಾರಣ ಹೊಡೆದಂದ್ರೆ ಪಿತ್ರ ದೋಷ ಹತ್ತದ. ಆದ್ರೆ ಒಂದು ರಣಭೂಮಿಯಾಗ ಯುದ್ಧ ಮಾಡ್ಕೊತು ಅಪ್ಪ ವೈರಿಯಾಗಿ ಬಂದ ಮಗ ಹೊಡೆದಂದ್ರೆ ಆ ಮಗನಿಗೆ ದೋಷ ಇಲ್ಲ ಅಂತೇಳಿ ಮಹಾಭಾರತದಾಗ ಭೀಷ್ಮಾಚಾರ್ಯ ಹೇಳ್ಯಾನ. ಇದು ವ್ಯಾಸ ಋಷಿ ಬರೆದಿಟ್ಟದ ಗ್ರಂಥದ. ಹೌದು. ಯಾಕ ಕೇಳ್ತಿದ್ರು, ಪಾಂಡವರು ಕೌರವರು ಯುದ್ಧ ಮಾಡಿದೆ ಅಂದ್ರೆ ನಮಗೆ ಯಾವುದೋ ದೋಷ ಆಗುತ್ತದೆ ಅನ್ನತ್ತೇಳಿ. ಕುರುಕ್ಷೇತ್ರದ ರಣಭೂಮಿಯಾಗ ಬೆಕ್ಕಾದವ ಬರಲಿ, ನಿಮ್ಮ ವೈರಿಯಾಗಿ ಇದ್ರ ಬಂದಂದ್ರೆ ಅವನಿಗೆ ಹೊಡೆದ್ರಿ ಅಂದ್ರೆ ಅವನಿಗೂ ಮುಕ್ತಿನೇ ಅದ, ನಿಮಗೂ ಮುಕ್ತಿ ಅದ, ಯಾವ್ದು ದೋಷ ಇಲ್ಲ ಅಂತೇಳಿ ಯಾರು ಭೀಷ್ಮಾಚಾರ್ಯ ನೀತಿ ಹೇಳ್ಯಾನ. ಹೌದು. ಬೆಂಕಿನ ತೆಳಗೆ ಅವನಿಗೆ ಹೊಡಿಬ್ಯಾಡ್ರಿ, ಹೆಣ್ಮಕ್ಳ ಮ್ಯಾಗ ಯುದ್ಧ ಬಾಸ್ತ್ರ ಬಿಡಬ್ಯಾಡ್ರಿ, ಯಾವ ನಿಶಸ್ತ್ರನ ಅವನ ಸಂಗಟ ಯುದ್ಧ ಮಾಡಿಬೇಡ್ರಿ, ಹಿಂಗೆಲ್ಲ ನೀತಿ ಹೇಳ್ಯಾನ ಯಾರು? ಭೀಷ್ಮಾಚಾರ್ಯ. ಅದ್ರ ಒಳಗೆ ಕೇಳದ ಬಳಕ ಇದು ವಿಷಯ ಬಿಡಿಸ್ಯಾನ. ಹೌದು. ಇದು ಒಂದು ಹೆಬ್ಬಾಳಟ್ಟಿ ಅನ್ನೋದು ಇದು ಒಂದು ಕುರುಕ್ಷೇತ್ರದ ರಣಭೂಮಿ ಅದ. ಏನದ? ಕುರುಕ್ಷೇತ್ರದ ರಣಭೂಮಿ ಅದ. ಅಥವಾ ಮಣಿಪುರ ಪಟ್ಟಣದ ತಿಳ್ಕೊ. ಹೌದು. ನನ್ನ ಜೊತೆ ನೀ ಹಂಗೆ ಬಂದಿಲ್ಲಪ್ಪ, ಇಲ್ಲಿ ನಿನ್ನ ಚಂಡ ಹಾರಿಸ್ತಂದ್ರೆ ಇದು ಮನಿ ಮಾರದ ಯಾವಾರ ಅಲ್ಲಿದು, ಇದು ರಣಭೂಮಿ ಅದ. ರಣಭೂಮಿ, ಇದು ರಣಭೂಮಿ ಅದ. ಇಲ್ಲಿ ನನ್ನ ಸಂಘಟ ನೀ ಯುದ್ಧಕ್ಕೆ ನಿತ್ಯದ ಅಂದ್ರೆ ನಿನ್ನ ಚೆಂಡ ಹಾರಿಸಿದ್ರೇನು, ನಿನ್ನ ದಂಡ ಹಾರಿಸಿದ್ರೇನು, ಅದು ಪಾಪಕ್ಕೆ ಗುರಿ ಇಲ್ಲ. ಸಬದ ಕೈ ಎತ್ತಿ ಹೇಳ್ತು ಬಂಧುಗಳೇ. ಹೌದು. ಅದು ಪಾಪಕ್ಕೆ ಗುರಿ ಇಲ್ಲ. ನೀ ಹೇಳ್ತಿದ್ದಿ ಯಾವ ದೋಷ ಹತ್ತದ ಅದು ಹೇಳಿ ನಿನಗತ್ತ. ವಿನಾಕಾರಣ ಹೊಡೆದ್ರೆ ದೋಷ ಅದ. ನೀ ಸೂರಾಗಿ ಯುದ್ಧಕ್ಕೆ ಬಂದಿದೆ ಅಂದ್ರೆ ನಿನ್ನ ಸಂಘಟನ ಯುದ್ಧ ಮಾಡಿದ್ರೆ ನನಗೆ ಪಾಪ ಹತ್ತದ? ಅದು ಇಲ್ಲ. ಅದಕ್ಕೆ ಇವತ್ತ ಒಂದು ಕಲಿತ ನೌಕರದಾರ, ಕಲಿತವರು ದೊಡ್ಡವರು, ಏನು ಕಲೀಲಾರದವರು ದೊಡ್ಡವರು, ಇದಕ್ಕೆ ಜಗಳ ಹತ್ಯದ. ಹೌದು. ಓ ಯವುಗಳ ಜಗಳ ಅದಕ್ಕೆ ಹತ್ಯದ.
ಕರೆತವರು ಒಂದು ಕಲೀಲಾರ್ದವ್ರು. ಹೌದು ನೀವೆಲ್ಲ ಆಗಲೇ ಅವಂದು ಒಂದು ದೃಷ್ಟಾಂತ ಕೂಡ ಎಲ್ಲರೂ ನೀವು ಭಾಳ ಲಕ್ಷ ಇಟ್ಟು ಕೇಳಿರಿ. ಹೌದು ಕರೆ ತಾಯಿಗಳೇ, ನಿಮ್ಮ ಅಂತರಾತ್ಮ ಸಾಕ್ಷಿ ಮಾಡಿ ಹೇಳ್ರಿ. ನಿಮ್ಮ ಮನ್ಯಾಗ ಮಕ್ಕಳಿಗೆ, ನಿಮ್ಮ ಹೆಣ್ಮಗಳಿಗೆ ಆಗಲಿ ಅಥವಾ ಒಂದು ಮೊಮ್ಮಗಳಿಗೆ ಆಗಲಿ ಹುಡುಗಗ ಕುಡಿಬೇಕಂದ್ರ ಅವ ಹೊಲದಾಗ ಮಾಡ್ತಾನ್ರಿ. ಅದಿರಿ ಇಲ್ಲ ನೀವು ನೌಕರಿ ಮಾಡಬೇಕು. ನೀವು ಅಂತರಂಗ ಸಾಕ್ಷಿ ಮಾಡಿ ಹೇಳ್ರಿ ನನಗೆ, ಮಗ ಸಾಲಿ ಎಟ್ಟು ಕಲತಾನ ಅಂತೇಳಿ ಕೇಳಿರೋ ಏನ ಇಲ್ಲೋ? ಕೇಳ್ಯಾರಪ್ಪ ಕೇಳ್ಯಾರ. ಇವ್ರಿಗೆ ಕೈ ಯಾಕೆ ಮಾಡಲ್ಲ? ಅವ್ರು ಕೇಳದವ್ರು ಅದರ್ತೆ ಕೈ ಮಾಡಲ್ಲ ಅವರು. ಈ ಅವ್ವ ನಾ ಏನು ನೀವು ಕೇಳಿಲ್ಲ ಅಯ್ಯವ್ವ? ಕೇಳಿರಿಲ್ಲ? ನಮ್ಮವ್ವ ಇಲ್ಲ ನೋಡು ಕೇಳ್ಯಾರ ಅಂತ ಹೇಳಿದ್ರಿ. ಹೌದು. ತಕ್ಕಡಿ ವಜ್ಜೆ ಆಗಿಬೇಕಲ್ಲದು. ಇಲ್ಲವ್ವ, ಈಗ ನಾ ಹೆಂಡ್ರ ಮಕ್ಕಳದ್ದು ಹೇಳಬೇಡ. ನಿಮ್ಮ ಮಗಳಿಗೆ ಮೊಮ್ಮಗಳಿಗೆ ಕೊಡ್ಬೇಕಂದ್ರೆ ಕಲ್ತವ್ರಿಗೆ ಕೊಟ್ಟಿದ್ದಿಲ್ಲ. ಅವ್ರ ಒಬ್ರಿಗೆ ಅವರು ಹಂಗೆ ನೋಡಿ ನೀವು ಹ್ಯಾಂಗೆ ಮಾಡ್ತೀರಿ? ನಿಮ್ಮ ಮನೆ ಅವ್ರ ಮನೆ ಹಂಗೆ ಅಲ್ರಿ ಅವ್ವ. ಜಗತ್ತದ ಏನಂದಳು? ಏನಂದ್ರಪ್ಪ? ಏನ್ರಿ ನೋಡಿದೆ ಕೊಟ್ಟಿದ್ದೆವು. ಅವ್ರ ಹೆಂಡ್ರ ಮಕ್ಕಳು ಅಟ್ಟಲ್ಲ ಅವ್ರು ಪುರ್ತಾನೆ ಅಂತ. ನಾ ಅದು ಕೇಳಿಲ್ಲ. ಮನೆಯನ್ನು ಮಗನಿಂದ ಸುದ್ದಿ ಕೇಳಿಲ್ಲ, ಮಗಳ ಸುದ್ದಿ ಕೇಳಿದ. ಅವುಗಳಿಗೆ ಒಂದು ವಿನಂತಿ ಅದ. ನೀವು ಹತ್ತಿರಲ್ಲ, ನಮ್ಮ ಮಗಳು ಸುಖದಾಗಿ ಇರ್ಲಿ ಎತ್ತಿರಿ. ಯಾವಾಗನು ಕೊಟ್ಟ ಮನೆಗೆ ಮಗಳು ಹೋದ್ರ ಅಂದ್ರೆ ಮಗಳು ಸುಖದಾಗಿರ್ಬೇಕು. ಹೌದು. ಹಳೆ ನೌಕರದಾರ ಇರಬೇಕು. ಹೌದು. ಒಂಟ ಮನತಾನ ಇರಬೇಕು. ಸಾಲಿ ನೌಕರದಾರ ಅಂದ್ರೆ ಕಲ್ತ ಒಂದು ಹೇಳ್ತೀನಿ ನಿನಗ, ಮತ್ತೆ ಹಿಂದೆ ಬರಬೇಡ. ಮಧು ಹೇಳ್ರಪ್ಪ. ಒಂಟ ಮನತಾನ ಇರಬೇಕು. ಅವ ಸೀಟಿದಾಗ ಇರಬೇಕು. ಅವ್ವೊಬ್ರಿಗೆ ಬಿಟ್ಟು ಬ್ಯಾರೆ ಇರಬೇಕು. ಹಿಂಗ ಅನವರು ನೀವೇ. ಮತ್ತು ಮನ್ಯಾಗ ನಿಮ್ಮ ಮಗ ನಿಮ್ಮ ಜೊತೆ ಬ್ಯಾರೆ ಆದಂದ್ರೆ ಅವನ ಹೆಸರಲ್ಲಿ ಹಕ್ಕ ಹೊಡೆಯವರು ನೀವೇ. ಹೌದು. ಮಗಳು ಚಲೋ ಮಗಳು ಚಂದ ಇರ್ಬೇಕತ್ತೀರಿ. ಅದರಂತೆ ನೀವು ನಮ್ಮ ಸಸಿ ಅಂದ್ರೆ ನಮ್ಮ ಮಗಳು ಅಂತೇಳಿ ನೀವು ಪಾಲಿಸ್ದಾರ ನಿಮ್ಮ ಮನೆ ಯಾಡ್ಯಾಕಾಗ್ತದ ಯವ್ವ? ಹೌದು. ಅಕ್ಕಿಗೆ ನನ್ನ ಮಗಳ ಅಂತೇಳಿ ಪಾಲಿಸ್ರಿ. ಹೌದು. ಈಗ ಜಗತ್ಯದಾಗ ಪ್ರತಿಯೊಬ್ಬರು ಕಲ್ತವ್ರಿಗೆ ಕುಳ್ಳಗತ್ತಾರ. ಅದಕ್ಕೆ ಜಗತ್ಯ ಸಣ್ಣ ಕೂಸುಗಳಿದ್ರೆ LKG UKG ಹಾಕಲ್ಗತ್ತಾರೆ ನಿಲ್ರಿ. ನೀವು ಕರೆಕ್ಟ್ ಹೇಳ್ರಿ. ಹಾಕ್ಲತ್ತಾರಪ್ಪ. ಯಾನ ನಿಮ್ಮ ಎತ್ಗಳು ಹೆಂಡಿ ತೆಗಿ ಬಾಬಾ, ಎಮ್ಮಿ ಹೆಂಡಿ ತೆಗಿ ಹಿಂಗೆ ಅಂದಿರಿ ನೀವೀಗ? ಬಾಯಿನೇ ಬಂದಳಲ್ರಿ ಸಾಲಿ ಕಲ್ತು. ಎಲ್ಲರೂ ನನ್ನ ಮಗ ಶಿಕ್ಷಣ ಕಲಿಬೇಕು, ಮುಂದಾಗಬೇಕು, ನೌಕರಿ ಹತ್ತಬೇಕತ್ತೀರಿ. ಒಂದು ಮಾತು ಹೇಳ್ತೀನಿ ನಿಮಗೆ. 4 ಮಂದಿ, ಅದು ತಾಲೂಕ ಜಿಲ್ಲಾ ಹೇಳಬಾರ್ದು, ಅದು ನನಗೆ ಗೊತ್ತಿದ್ದದ. ಖರೆ ಯೂಟ್ಯೂಬ್ ಅದ ಹೇಳಿದ್ರೆ ನನಗೆ ಬಿಡಂಗಿಲ್ಲ. ಈ ಸುಮ್ಮ ದೃಷ್ಟಾಂತ ಹೇಳ್ತಾ ಲಕ್ಷ ಇಡ್ರಿ. 4 ಮಂದಿ ರೈತರಿದ್ರು, ಅಣ್ಣತಮ್ಮರು. ಹೌದು. ಮನ್ಯಾಗ ತಾಯಿ ತಂದೆ ಎಲ್ಲ ಚಲೋ ಜೀವನ ನಲ್ಲಿಗತ್ತು. ಅವ್ವೊಬ್ಬರು ಕೂಡಿ 4 ಮಂದಿ ತನ್ನ ಮಕ್ಕಳು ಎಲ್ಲನೇ ಹೊಲದಾಗೆ ದುಡಿಯವ್ರಿದ್ರು. ಯಾರು ನೌಕರಿ ಹೋಗಿತ್ತಲವ ಅಂಥವ್ರಿದ್ರು. ಅವರಿಗೆ ಕನ್ಯಾ ತೆಗೆದು ಲಗ್ನ ಮಾಡಿದ್ರಿ. ಹೌದು. ಆ ಊರು ಬೇಡ, ಹೆಬ್ಬಾಳಟ್ಟಿನೇ ತಿಳ್ಕೊಮ್ಮಿ. ಮತ್ತೊಂದು ಊರು ಹೇಳೋದು ಬೇಡ. ಈಗ 4 ಮಂದಿ ಸಸ್ದ್ಯಾರು ನಡಿಲಿಕ್ಕೆ ಬಂದ್ರು. ಅವರೆಲ್ಲ ಲಗ್ನದಾಗ ಭಾಂಡೆ ಹಾಕೊಂಡೆ ಎಲ್ಲನೇ ತಗೊಂಡು ಬರ್ತಾರ. ಈಗ ದಿವಾನ ಪಲಂಗ ಬಂದಾದ, ಸೋಫಾ ಸೆಟ್ ಬಂದಾದ, ಪುಟ್ಟಮಾರ ನೀವೆಲ್ಲ ಕೊಟ್ರಿ ಇಲ್ಲ? ಎಲ್ಲಾನೇ ತಗೊಂಡು ಮನೆಗೆ ಬಂದಾರ. ಮನೆ ಅಂತೂ ಒಕ್ಕಟ್ಟು ದೊಡ್ಡ ಮನತಾನಿತ್ತು. ಖರೆ ಮನ್ಯಾಗ ಎಲ್ಲರೂ ದುಡಿಲಿಕ್ಕೆ ಅಡವ್ಯಾಗ ಮೈ ಮುರಿದು ದುಡಿತಿದ್ರು. ಹೌದು. ಒಂದಿನ ಏನೈತ್ರಿ? ಏನಾಯ್ತ್ರಿಪ್ಪ? ಕೂಡಿ ಏಸದಿರ ನಡೀತದ. ಹುಟ್ಟಿದ ಒಮ್ಮ ಸೈತದ, ಕಟ್ಟದ ಒಮ್ಮ ಬೀಳ್ತದ, ಕೂಡಿದ ಒಮ್ಮ ಅಗಲತ್ತದ. ಹೌದು. 4 ಮಂದಿ ಅಣ್ಣತಮ್ಮರು ವಿಚಾರ ಮಾಡಿ ವಾಟಗಟ್ಟಿ ಮಾಡಿದ್ರು. 100 ಎಕರೆ ಭೂಮಿ 25 ಹೊಲ ವಾಟ್ನಿ ಮಾಡು ನಂದು ವಾಟ್ನಿ ಪತ್ರ ತಯಾರು ಮಾಡಿದ್ರು. ಹೌದು. ವಾಟ್ನಿ ಪತ್ರನು ಆಯ್ತ್ರಿ. ಹೌದು. ವಾಟ್ನಿ ಪತ್ರ ಆಯ್ತು. ಸಸದ್ಯಾರು ಸುಮ್ಮ ಕುಂಡ್ರಲಿಲ್ಲ. ಸಸದ್ಯಾರು ಏನಂದ್ರಪ್ಪ? ಭಾಂಡ್ಯಾನು ವಾಟ್ನಿ ಆಗ್ಲಿಲ್ಲ ಅಂದ್ರು. ನಾವು ತಂದದ ಭಾಂಡ್ಯ ತಗೋತೇವ ಅಂತೇಳಿ ಎಲ್ಲ ಕೂಡಿದ್ದು ಹೆಸರು ನೋಡಿ ಎಲ್ಲ ಭಾಂಡೆ ಅವ್ರವ್ರವ್ರು ಬೇರೆ ಮಾಡ್ಕೊಂಡ್ರು. ಹೌದು. ಒಂದು 4 ಮಂದಿ ಊರಾನ ಹಿರಿಯರಿಗೆ ತಂದಾರ. ತಂದೆಲ್ಲ ಬೇರೆ ಭಾಂಡೆ ಹಾಕೊಂಡೆ ಎಲ್ಲ ಬೇರೆ ಆಯ್ತು. ಹೊಳ್ಳಿ ಕೊನೆ ನ್ಯಾಯ ಏನ್ ಬತ್ರಿ? ಏನತ್ತ? ಅವ್ವಪ್ಪ ವಯಸ್ಸಾಗ್ಯಾದ. ತೊಡೆದ ಹಿಂದಾಗೆ ಇರೋವ್ರದಾರ, ಅವ್ರು ತೊಡೆದ ಹಿಂದವ್ರದಾರ. 4 ಮಂದಿ ಸಸದ್ಯಾರು ಹೇಳ್ತಾರ ನಮ್ಮ ಅತ್ತಿ ಭಾಂಡೆ ಇಟ್ಟು ಬೇರೆ ಆಗಲಿ ಅಂದ್ರ ಅವ್ರು. ಹೌದು. 4 ಮಂದಿ ಸಸದ್ಯಾರು ಏನತ್ತಾರಪ್ಪ? ಅತ್ತಿ ಭಾಂಡೆ ಇಟ್ಟು ಬೇರೆ ಆಗಲಿ ಅಂದ್ರೆ ಇವರೆಲ್ಲ 4 ಮಂದಿ ರೈತರೇ ಇದ್ರು. ಎಲ್ಲ ಭಾಂಡೆ ಎಲ್ಲರಿಗೆ ಹಂಚಿ ಕುಡಿಯೋದಾಗ್ರಿ ಒಂದು ಹಿತ್ತಾಳಿದು ತುಪ್ಪಿನ ಮಿಳಿ ಉಳಿತು. 4 ಮಂದಿ ತಮ್ಮ ಮಕ್ಕಳ ನಡುವೆ ಒಂದೇ ಒಂದು ತುಪ್ಪಿನ ಮಿಳಿ ಉಳಿತು. ಒಂದೇ ತುಪ್ಪಿನ ಮಿಳಿ ಕಾಲಾಗ ಜಗಳ ಹತ್ರಿ.
ನಾ ತಗೋತ್ತ ನೀ ತಗೋತ್ತ ಅವನಿಗೆ ಕೊಟ್ರ ಇವನಿಗೆ ಸಿಟ್ಟ ಇವನಿಗೆ ಕೊಟ್ರ ಅವನಿಗೆ ಸಿಟ್ಟ ಒಂದೇ ತುಪ್ಪಿನ ಮಿಳಿ ಕೋರ್ಟಿಗೆ ಬಿತ್ತು. ಹೌದು. ಹೊಡೆದಾಡಿ ಕೋರ್ಟಿಗೆ ಬಿತ್ತು. ಕೋರ್ಟಿಗೆ ಬಿದ್ದ ಬಳಕ ನ್ಯಾಯ ಶುದ್ಧ ನಡೆಯಲ್ದ್ರಿ ಇದು. ಹೌದು. ಯಾಕ ಕೋರ್ಟು ಹೋಗನ ಕೋರ್ಟ್ ಜಲ್ದ ನ್ಯಾಯ ಕೊಡಂಗಿಲ್ಲ. ಹೌದು. ತುಪ್ಪಿನ ಮಿಳಿ ಕೋರ್ಟಿನ ಕುತ್ತದ. 4 ಮಂದಿ ಅಣ್ಣತಮ್ಮರು ತಾರೀಕಿಗೆ ಹೋಗಿ ಬರೋದು ಮಾಡ್ಲಗತ್ರು. ಅವರು ಒಬ್ಬರ ಪಾಲಿಗೆ 25 ಎಕರೆ ಭೂಮಿ ಇತ್ತು. ಕರೆ ತುಪ್ಪಿನ ಮಿಳಿ ನಾನೇ ತಗೋ ಹೊಲ ಹೋದ್ರಾಕ ವಿಚಾರ ಮಾಡೋದಿಲ್ಲ ಅಂತೇಳಿ 25 ಎಕರೆ ಭೂಮಿ ಎಲ್ಲ ಮಾರಿ ಕೋರ್ಟಿಗೆ ರೊಕ್ಕ ಹಾಕಲಾಗತ್ರು. ಹೌದು. 100 ಎಕರೆ ಭೂಮಿ ಇತ್ತು. 4 ಮಂದಿ 20 ಎಕರೆ ಹೊಲ ಮಾರಿದ್ರು. ಹೌದಾ. ಕೋರ್ಟಿಗೆ ರೊಕ್ಕ ಹಾಕಿದ್ರು. ಎಲ್ಲರ ಬಳಿ ರೊಕ್ಕ ಇತ್ತು. ಕೊನೆಗೆ ನ್ಯಾಯಾಧೀಶರು ಕೇಳ್ತಾರ ಏನಂತೇಳಿ. ಏನತ್ತ? ವಕೀಲರು ಅವೇನಿಲ್ಲ ಅಂದ್ರು ಮುಗಿದಾವಂದ್ರ ಅವರು. ಹಾ, ನ್ಯಾಯ ಹೇಳ್ರಿ ಯಾರ ಕಡೆ ಹೋಗ್ತದ. ಅವಾಗ ವಕೀಲರು ಅಂದ್ರತ್ತ ನ್ಯಾಯ ಕೊನೆ ತೀರ್ಪು ಕೊಟ್ರತ್ತ. ಏನತ್ತ? ತುಪ್ಪಿನ ಮಿಳ್ಳಿ ಕಾಲಾಗ 4 ಮಂದಿ ನೀವು ಅಣ್ತವ್ರ ಜಗಳಾಡಿಬೇಡ್ರಿ, ಚಂದಾಗಿರ್ರಿ. ಇದು ತುಪ್ಪಿನ ಮೇಳಿ ನಿಮ್ಮ 4 ಮಂದಿ ಇದಿಲ್ಲ, ಇದು ತುಪ್ಪಿನ ಮೇಳಿ ನಿಮ್ಮ ಮೌಂದದ ನಿಮ್ಮ ಮೌ ಕೊಡ್ತೇವ ಅಂದ್ರತ್ರಿ. ಹೌದು. 100 ಎಕರೆ ಭೂಮಿ ಹೋದ ಬಳಕ 25 ಎಕರೆ ಭೂಮಿ ಹೋಗ್ಯಾದ. 25 ಎಕರೆ 100 ಎಕರೆ ಭೂಮಿ ಹೋಗಬೇಕಂದ್ರೆ ಮೂಲ ಕಾರಣ ಇವ್ರ ಅಜ್ಞಾನಕ್ಕಾಗಿ, ಇವ್ರ ಸಾರಿ ಕಲೀಲಾರಕ್ಕಾಗಿ. ಹೌದು. ಕಲ್ತಿದ್ರಂದ್ರೆ ಇದು ಯಾಳಿ ಬರ್ತಿತ್ತೇನು? ಎಲ್ಲ ತುಪ್ಪಿನ ಮೇಳೆ ಅಲ್ಲೇ ಉಳ್ದಾದ. ಇವ್ರು 100 ಎಕರೆ ಭೂಮಿ ಹೋಗ್ಯಾದ. ಹೌದು. ಕೊನೆ ಏನಂದ್ರತ್ತ? ಏನತ್ತ? ತುಪ್ಪಿನ ಮೇಳೆ ಅದು ನಿಮ್ಮ ನಿಮ್ಮವ್ಗೆ ಹೋಲಿ ಅಂದ್ರು. ಅದರಾಗೆ ಒಬ್ಬ ದೊಡ್ಡ ಮನಸ್ಸು ಮಾಡಿ ಯಾರಿಗೆ ಹಾಕಿರು ಒಬ್ಬನಿಗೆ ಕುಡುನು ಇಲ್ಲಾದ್ರೆ ನಮ್ಮ ಮೌಗೆ ಕುಡುನು ಅಂತೇಳಿ ಅಂದಿದ್ರ ಆತಿತ್ತು. ಫಲಾನು ಉಳಿತಿತ್ತು, ಅವರು ರುಚಿದಾಗ ಉಳಿತಿರಿಲ್ಲ. ಹೌದು. ಅದಕ್ಕೆ ಹೇಳೋದದ ಜಗತ್ತದಾಗ ನಿಮಗೆ ನಿಮ್ಮ ಮನೆಯ ಮಗ ಅಂತೇಳಿ ವಿನಂತಿ ಅದ. ಪ್ರತಿಯೊಬ್ಬರಿಗೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ. ಸಂಸ್ಕಾರ ಕೊಡೋದಲ್ಲದೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ಬಂಧುಗಳೇ. ನಿಮ್ಮ ಮನೆ ಮಗ ಅಂತೇಳಿ ನಂದು ವಿನಂತಿ ಅದ. ಹೌದು. ಹೌದು. ಬಿತ್ತದ ಒಟ್ಟಿಂಗ ನೋಡಿಲ್ಲ ನೀವು ಕಡೆ. ನೋಡ್ರಿ ಅಪ್ಪನೇ ಹುಲಿಯನ. ಹೌದು. ಹುಲಿ ಹೊಟ್ಟಿಲಿ ಇಲಿ ಹುಟ್ಟುತ್ತದ. ಹುಲಿನೇ ಹುಟ್ಟುದಲ್ರಿ, ಹುಲಿನೇ ಹುಟ್ಟಬೇಕಾಗ್ಯದ. ಹೌದು. ಇದು ಕುದುರೆ 1000 ಕರ್ನಾಟಕದ 1000 ಮಾರಿದ್ರೆ ಮರಿ ಒಂದು 500 ಕರಿ ಮಾರತ್ತಲ್ರಿ. ಹೌದು, ಮಾರ್ತವ್ರಿ. ಅದರ ಕಾಲಾಗ ಹುಲಿ ಹೊಟ್ಟಿಲಿ ಹುಲಿನೇ ಹುಟ್ಟಬೇಕಾಗ್ಯದ. ವಿಷಯವಾದ ಹೊಸದಿರ್ಲಿ. ನನಗೊಂದು ಮಾತು ಕೇಳಿದಿನು ನಿಮ್ಮ ಮಹಾಭಾರತದಾಗ. ನಂದು ಪಾಲಿರ್ತಿಯಲ್ಲಿ ವಿಷಯ ಚರ್ಚಾ ಕಾಲಾಗದ ನಿಂತಿದೆವು. 5 ಮಂದಿ ಪಾಂಡವರು ಎಲ್ಲಾರೇ ಅಪ್ಪನ ನರಮಾಂಸ ಉಂಡಾರೋ ಏನು? ಇಬ್ರೇ ಉಂಡಾರ ನಾನ. ಅದು 3 ಮಂದಿ ಕುಳ್ಳಿ, ಇಬ್ರೇ ಕುಳ್ಳಿ, 5 ಮಂದಿ ಕುಳ್ಳಿ, ಇಲ್ಲ ಒಬ್ಬನೇ ಕಿರ್ಲಿ. ಅದು ಹೇಳಿ ನನಗಂದ್ರ ಅವರು ಯಪ್ಪ ಕುರುಕ್ಷೇತ್ರದ ಯುದ್ಧ ಪ್ರಸಂಗ ಮುಂದದ. ಪಂಡೂರಾಜನ ಹೊಟ್ಟಿಲಿ ಹುಟ್ಟಿದ ಮಕ್ಕಳಿಗೆ ಅಪ್ಪ ಹೇಳ್ತಾನ ಏನತ್ತ? ನಾಳೆ ನಾ ಸತ್ತ ಬಳಕ ನಂದು ಏನು ನರಮಾಂಸದ ನರಮಾಂಸ ನೀವು ಊಟ ಮಾಡಿದ್ರಿ ಅಂದ್ರೆ ನಿಮಗೆ ಕುರುಕ್ಷೇತ್ರ ಯುದ್ಧದಾಗ ಜಯ ಬಲ ಬರ್ತದ, ಜಯ ನಿಮ್ಮಂತೆ ಆಗತ್ತದ ಅಂತೇಳಿ ಮಕ್ಕಳಿಗೆ ಮಾತ ಹೇಳಿದ. ಈ ಮಾತ ವಿಚಾರ ಮಾಡಿ ಯಾರು ಧರ್ಮರಾಜ ತಿಳ್ಕೊಂಡು 5 ಭಾಗ ಮಾಡ್ದ. ಏನು 5 ಭಾಗ ಮಾಡ್ದ. 5 ಭಾಗ ಮಾಡಿ ಅಪ್ಪನ ನರಮಾಂಸ 3 ಮಂದಿ ಕೈಯಾಗ ಹಿಡ್ದಾರ. 3 ಮಂದಿ ತಿಂದಿಲ್ಲ. ಹೌದು. 3 ಮಂದಿ ಕೈಯಾಗ ಹಿಡ್ದಾರ, 3 ಮಂದಿ ತಿಂದಿಲ್ಲ. ಆದ್ರೆ ನಕುಲ ಸಹದೇವ ಅಪ್ಪನ ನರಮಾಂಸ ತಿಂದಾರ. ಅವರ ಬಲದಿಂದ ಹೊಳ್ಳಿ ಈ 3 ಮಂದಿ ಅಣ್ಣತಮ್ಮರ ಬೆನ್ನ ಹತ್ತಿ ಕುರುಕ್ಷೇತ್ರದ ಯುದ್ಧದ ರಣಭೂಮಿಯಾಗ ಜಯ ಬಂದಾದ. ಹೌದು. ಇದೇ ಕಾರಣ. ಇದಕ್ಕೆ ಬಿಟ್ಟು ಬೇರೆ ಇತ್ತದ ಮುಂದಿನ ಸಂಧಿಗೆ ಹೇಳು. ಹೌದಿಲ್ಲ? ಕರ್ನಾಟಕದ ಒಂದು ಕನ್ನಡ ಬುಕ್ದಾಗ ಬರ್ದಿರ್ಬಾರ್ದು. ಇಲ್ಲ ನಾನು ಏನಂತೇಳಿ 5 ಮಂದಿ ತಿಂದಾರ ಅಂತೇಳಿ ಅದಕ್ಕೂ ನಾನು ವಾದಿಲ್ಲ. ಖರೆ ನೇರವಾಗಿ ವಿಷಯ ಬಿಡಿಸ್ಬೇಕಂದ್ರೆ ನಕುಲ ಸಹದೇವ ಇಬ್ಬರೇ ತಿಂದಾರ ಬಂಧುಗಳೇ. ಹೌದು. ಯಾಕ್ರಿ ಮಧುಮರಾಯ? ಅದಕ್ಕೆ ಇರ್ಲಿ. ಏನ ಒಂದು ಕಲಿತಾವ ಇನ್ನೊಬ್ಬ ಕಲೀಲಾರದ ಒಂದು ವಿಷಯ, ಹಿನ ವಿಷಯಗಳ ನಿಮಗೆ ಬಿಚ್ಚಿ ಹೇಳೋದದ. ಅದಕ್ಕೆ ಸ್ವಾಮಿ ವಿವೇಕಾನಂದ ಅವರು ಎಂಥ ಜ್ಞಾನಿ ರೀ ಜಗತ್ತದಾಗ. ಸ್ವಾಮಿ ವಿವೇಕಾನಂದ ಅವ್ರು ಎಂಥ ಜ್ಞಾನಿ. ಕನ್ಯಾಕುಮಾರಿ ತನ ಅವ್ರದ್ದು ಕೀರ್ತಿ ಮುಗುಲೆತ್ತರಕ್ಕೆ ಮುಟ್ಟ್ಯಾದ. ಮತ್ತು ನಿಮ್ಮ ರೈತರದಾಗ ಒಬ್ಬರದಾರ ಯಾವ್ದ ಸೌಕಾರ ಇದ್ರು ಊರು ಪುರ್ತಾಟೆ ಇಲ್ರಿ, ಹೊರಗಾರ ಇಲ್ಲ ಬೇಡ್ರಿ. ಮತ್ತು ನೀವು ಅಂದಿರಿ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ, ಕರ್ನಾಟಕದ CM ಇದ್ದಂಥ ಸಿದ್ದರಾಮಯ್ಯ ಅವರು ಕಲ್ತಿಲ್ಲತ್ತೇಳಿ ಹಿಂಗೆ ಅನ್ಕೊಂಡು ನಮ್ಮ ಸಿದ್ದರಾಮಯ್ಯ ಅವರು ಮುತ್ಯಾನ ಹಾರ ನೋಡೋರು ಅವರು ಕಲ್ತವ್ರಿ ಅದಾರ.
ಹೌದು ಕಲ್ತವ್ರ ಅಟ್ಟೆ ಅಲ್ಲ, ಅವರು ವಕೀಲ ಮಾಡದವ್ರು ಅದಾರ. ಹೌದು ಮಾಡ್ಯಾರಿಲ್ರಿ? ಅದಕ್ಕೆ ಒಯ್ದು ಹಚ್ಚದೆ ಅಂದ್ರೆ ಮತ್ತೆ ಅದಕ್ಕೆ ರಿಕ ಬೇರೆನೇ ಅದ. ರೈತರ ಮಕ್ಕಳಿಲ್ಲಿ ಇರ್ಲಿ, ಅವ್ರು ಇಲ್ಲ ಅನ್ನಂಗಿಲ್ಲ, ಖರೆ ಮೂಲ ಕಲ್ತವ್ರು ಅದಾರ ಅವರು. ಹೌದು ಮತ್ತು ಒಬ್ಬ ಸುಮ್ಮ ಕುರಿ ಕಾಯವನ ಕೈಯಾಗ ಹಿಂದೆ ಕೈದಾರ ಇಲ್ಲ ಅನ್ನಂಗಿಲ್ಲ, ದನಗಳ ಕೈದಾರ ಕುರಿ ಕೈದಾರ ಕಲ್ತಾರ, ವಿದ್ಯಾ ಪ್ರವೀಣ ಆಗ್ಯಾರ, CM ಕುರ್ಚಿ ಮ್ಯಾಗ ಕೂತಾರ. ಈಗ ಸುಮ್ಮ ಹೆಬ್ಬಾಳ ಅಟ್ಟಾಗಿ ಈಗ ನಾನೇ ಒಬ್ಬ ಕುರಿ ಕೈತನ ಎಂದೂ ಕಲ್ತಿಲ್ಲ, ನನಗೆ ಒಯ್ದು ಕುಂಡ್ರಿಸ್ತೀರಿ ಗಾದಿ ಮ್ಯಾಗ? ನೀವು ಕುಂಡ್ರಸಲಕ್ಕೆ ಬಂದಿಲ್ಲ. ಜಗತ್ತದಾಗ ಕಲ್ತವ ದೊಡ್ಡವದಾನ. ಅದಕ್ಕೆ ಈ ಹಾಡಾದ ಬಳಿಕ ಇನ್ನ ವಿಷಯಗಳನ್ನು ಹೇಳೋದದ. ದೈವದವರು ಶಾಂತ ರೀತಿಯಿಂದ ಕೂತ ಕೇಳಬೇಕಂತೆ ತಮ್ಮಲ್ಲಿ ಕಳ್ಕಳಿ ವಿನಂತಿ ಅದ. ರೊಕ್ಕ ಗಳಸಿನಂತ ಸ್ವಕ್ಕಿಲಿ ತಿರುಗಬೇಡ, ತಪ್ಪಿ ಹೋಯಿತು ನಡತಿ ಕೊನೆಗೊಮ್ಮ ಇಲ್ಲ. 50 ಲಕ್ಷ ಕೊಟ್ಟು ಕಾರ್ ಗಾಡಿಯಾಗ ತಿರುಗಾಡಿ ನೀರು ಇಲ್ಲದ ಸತ್ತಿ. 50 ಲಕ್ಷ ಕೊಟ್ಟು ಕಾರ್ಪಿ ಗಾಡಿಯಾಗ ತಿರುಗಾಡಿ ನೀರು ಇಲ್ಲದ ಸತ್ತಿ. ಬಿಟ್ಟವನಲ್ಲಿ ಆಳಾಗಿ ದುಡದಾನ ಏನ ನಿಟ್ಟಿಲ್ಲ ಕೊರತಿ. ಆಶಾ ಬಿಟ್ಟವನಲ್ಲಿ ಆಳಾಗಿ ದುಡದಾನ ಏನ ನಿಟ್ಟಿಲ್ಲ ಕೊರತಿ. ನಿತ್ಯನ ಕಾಲದಲ್ಲಿ ಹೋಗಿ ಬರ್ದು ಮಾಡ್ತಿದ ಗುರುವಿನ ಮೇಲ ಪ್ರೀತಿ. ನಿತ್ಯನ ಕಾಲದಲ್ಲಿ ಹೋಗಿ ಬರ್ದು ಮಾಡ್ತಿದ ಗುರುವಿನ ಮೇಲ ಪ್ರೀತಿ. ಶಿವ ಶಿವ ನತಿದ ಎಡಕ ಬಲಕ ಜ್ಯೋತಿ. ಶಿವಧರ್ಮ ಧರ ಮಾಡಿ ಶಿವ ಶಿವ ನತಿದ ಎಡಕ ಬಲಕ ಜ್ಯೋತಿ. ಇವತ್ತ ಕತ್ಯಾಕಾಗ್ಯದ ಮೋತಿ. ಶಿವಪುರ ಹಟ್ಟಿಗೆ ಹೋಗಿ ಶಿವನ ಸೇವಾ ಮಾಡ್ತೀನಿ
ಗುರುವ ಮದಗೊಂಡಿಂಗ ಕವಿ ಮಾಡಿ ತಿಳಿಸ್ಯಾರ ಹಾಡಂದ ಕೈ ಹತ್ತಿ ಮನಮಿ ಮದಗೊಂಡಿಂಗ ಕವಿ ಮಾಡಿ ತಿಳಿಸ್ಯಾರ ಹಾಡ್ಯಾರ ಕೈ ಹತ್ತಿ ಪುಣ್ಯ ಪವನ ಕ್ಷೇತ್ರನಾದಂಥ ಯಾವ ಹೆಬ್ಬಳಟ್ಟಿ ಗ್ರಾಮದಲ್ಲಿ ಹೌದು. ಸಕಲ ತತ್ವಜ್ಞಾನಿಗಳಿಗೆ ಹಾ ಅನಂತನಂತ ಕೋಟಿ ವಂದನೆಗಳನ್ನು ಸಲ್ಲಿಸಿ ಹೌದು. ಬಂಧುಗಳೇ, ಇವತ್ತಿನ ದಿವಸ ತಂದಿನಾದಂಥ ಹಿರಡೇಶ್ವರ ಮುತ್ಯನ ಇದು ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ. ಹೌದು. ಈ ಹಿರಡೇಶ್ವರ ಮುತ್ಯಂದು ಜಾತ್ರೆ ಮಾಡ್ತೇವೆ. ಇವನ ಬಗ್ಗೆ ಒಂದು ಸ್ವಲ್ಪ ಆದರೂ ನಮ್ಮೆಲ್ಲರ ಕಿವಿಗೆ ಬೆಳಿಬೇಕಿಲ್ರಿ. ಹೌದ್ರಿಪ್ಪ. ಈ ಹಿರಡೇಶ್ವರ ಮುತ್ಯನ ಹೆಸರೇನು? ಏನ್ರಿಪ್ಪ? ಹಿರಿವಡಿಯಾರ. ಹೌದು. ಇವ್ರ ಹೆಸರ ಹಿರಿವಡಿಯಾರ. ಹೌದು. ಅವಾಗವಾಗ ತಿಂಗಳಿಗೊಮ್ಮ 2 ತಿಂಗಳಿಗೊಮ್ಮ ಹೋಗಿ ಗುಡ್ಡದ ಮ್ಯಾಗ ಅಮಶುದ್ಧ ಮುತ್ಯನ ಭಕ್ತಿ ಮಾಡ್ತಿದ್ದ. ಹೌದು. ಭಕ್ತಿ ಮಾಡಿ ಹೊಳ್ಳಿ ಪುಣ್ಯ ಕ್ಷೇತ್ರಕ್ಕೆ ಬಂದು ಅಮಶುದ್ಧ ಮುತ್ಯ ಹೇಳತ್ತಾನ, ನಿನ್ನ ಹಿಂಬಾಲೆ ಸದಾನ ಕಾಲ ನಿನ್ನ ಭಕ್ತಿಗೆ ನಾವು ಒಲತ್ತಿದ್ದ, ನಿನ್ನ ಹಿಂಬಾಲೆ ಸದಾನ ಕಾಲ ಇರ್ತಾ ಹೋಗು ಸಂಚಾರ ಮಾಡಂದಾಗ ಊರು ಬಿಟ್ಟು ಸಂಚಾರ ಮಾಡ್ಕೋತ ದೇಶ ಸಂಚಾರ ಮಾಡ್ಕೋತ ಹಾದ ತನ್ನ ಭಕ್ತಿಯ ಪ್ರಭಾವದಿಂದ ಅಷ್ಟಮ ಸಿದ್ಧಿ ಪಡ್ಕೊಂಡ. ಹೌದು. ಹೊಳ್ಳಿ ಗುಡ್ಡದ ಮುತ್ಯ ಅಮಶುದ್ಧ ಮುತ್ಯ ಕೆಲವು ವರ್ಷ ಹಾದ ಬಳಕ ಅಮಶುದ್ಧ ಮುತ್ಯ ಹೇಳ್ತಾನ, ಆಕಾಶವಾಣಿ ಆಯ್ತು. ಹಾ ಏನು ಗುಡ್ಡದ ಮ್ಯಾಗ ಮುತ್ಯ ಮಾತಾಡೋದು ಹಿರೋಡೆ ಮುತ್ಯಾಗ ತಿಳಿತಿತ್ತು, ಇವ ಮಾತಾಡೋದು ಗುಡ್ಡದ ಮುತ್ಯಾಗ ತಿಳಿತಿತ್ತು. ಯಾಕ? ಅಷ್ಟಮ ಸಿದ್ಧಿ ಪಡೆದಾವಿದ್ದ. ಎಲ್ಲಿ ಹೋಗ್ಬೇಡಪ್ಪ ಮರಳಿ ಹೊಳ್ಳಿ ಬಾ ಅಂದಾಗ ಹೊಳ್ಳಿ ಎಲ್ಲಿ ಬಂದಾರ? ಇದೇ ಹಳ್ಳದ ದಂಡಿ ಮ್ಯಾಗ ಬನ ಇತ್ತು, ಅಪಾರ ಕಾತರಕಂಟಿ ಬನ. ಹೌದು. ಅಲ್ಲಿ ಕೂತು ಅನೇಕ ತಪವನ್ನು ಮಾಡ್ಕೊತು ಮಗ್ನನಾದ. ಹೌದು. ಈ ಹಿರೋಡೇಶ್ವರ ಮುತ್ಯನ ಮಡದಿ ಹೆಸರು ಏನು? ಏನ್ರಿಪ್ಪ? ಲಕ್ಕಮ್ಮ ತಾಯಿ. ಹೌದು. ಈ ಸದ್ದ ಲಕ್ಕಮ್ಮ ತಾಯಿ ಎಲ್ಲೇಳ? ಎಲ್ಲದಾರ್ರಿಪ್ಪ? ವಿಷಯ ಫರಕ್ ಐತಂದ್ರೂ ಕ್ಷಮಾ ಮಾಡಬೇಕು ಬಂಧುಗಳು. ಯಾಕಂದ್ರೆ ಹಿರಿಯರು ಹೇಳೋದು ಮಾತು ಹೇಳೋದಿಲ್ಲಿ. ಹೌದು. ಯಾರು ಏನು ಬೇಡ್ಕೋತ ಬೇಡತಾರ ಬೇಡದು ಕೊಡ್ತಿದ್ದ ಮುತ್ಯ. ಹೌದು. ಮುತ್ಯ ಬೇಡದು ಕೊಡ್ತಿದ್ದ. ಹಾ ಇವನ ಭಕ್ತಿಗಾಗಿ ಅಮಶುದ್ಧ ಮುತ್ಯ ಇಲ್ಲಿ ಬಂದಾನ. ಹಾ ಬಂದು ಈ ಊರಾಗ ಕಾಲಿಟ್ಟನ ಮುತ್ಯನ ಗುಡಿ, ಅಮಶುದ್ಧ ಮುತ್ಯಂದು ಗುಡಿ ಅದ ಇಲ್ಲಿ. ಹೌದು. ಹಿರಿಯರು ಹೇಳೋದು ಮಾತು ಹೇಳಗತ್ತಿದ ನಿಮಗ. ಅಮಶುದ್ಧ ಮುತ್ಯನ ಗುಡಿ ಅದ. ಅಮಶುದ್ಧ ಮುತ್ಯ ಹೇಳ್ತಾರ, ನಿನ್ನ ಅಂಸಾವಳಿ ಅವರೇ ನನಗ ಪೂಜೆಗಿರ್ಬೇಕಂತೇಳಿ. ಹಾ ಈ ಸದ್ದ ಅಮಶುದ್ಧ ಮುತ್ಯನ ಪೂಜೆ ಯಾರದಾರ ಇದೇ ಊರಾಗ? ನನ್ನ ಅನಿಸಿಕೆ ಅಂದಾಜ ಪಂಚಮಸಾಲಿ ಮನತನದವ್ರು ಅದಾರಲ್ರಿ, ಹೌದಿಲ್ರಿ? ಹೌದು. ಅದಕ್ಕೆ ಆಶೀರ್ವಾದ ಇತ್ತು. ಲಕ್ಕಮ್ಮ ತಾಯಿ ಏನು ಲಕ್ಷ್ಮೀ ತಾಯಿ ಹಾಳ, ಲಕ್ಷ್ಮೀ ತಾಯಿದು ಒಂದು ಪರೀಕ್ಷೆ ಇತ್ತು. ಏನು ಬೇಡಿದವರಿಗೆ ಬೇಕಾದ ಕೊಡ್ತಾನ ಮುತ್ಯ ಅಂತೇಳಿ ತಗುಲಬಗಿ ಗ್ರಾಮದ ಬಡಗ್ಯಾರ ಮನತಾನದವರು ಮಕ್ಕಳು ಇಲ್ಲಾರ ಕಾಲಾಗ ಬಂದು ಭಕ್ತಿ ಮಾಡೋಣ. ಲಕ್ಷ್ಮೀ ತಾಯಿ ಹೋಗಿ ಅವರಿಗೆ ಮಕ್ಕಳ ಭಾಗ್ಯ ಕೊಟ್ಟು ಅಲ್ಲೇ ನೆನೆದಾಳ. ತಗುಲಬಗಿ ಗ್ರಾಮದಾಗ ಏನು ಲಕ್ಷ್ಮೀ ತಾಯಿ ಹೇಳ ಹಿರಡೇಶ್ವರ ಮುತ್ಯನ ಮಡದಿ ಅಂತೇಳಿ ಹಿರಿಯರು ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಸಿದ್ಧಟಿಗೆ ಒಳಗೆ ಕರೆ ಇದ್ರೆ ಕರೆ ಅನ್ರಿ, ಸುಳ್ಳಂದ್ರೆ ಸುಳ್ಳನ್ರಿ ಕರೆ. ನನ್ನ ಅಮಶುದ್ಧ ಮುತ್ಯನ ಸೇವಕ ಹಿರಡೇಶ್ವರ ಮುತ್ಯನ ಅಂಸಾವಳಿ ಪಂಚಮಸಾಲಿ ಮನತಾನದವರು ಪೂಜೆಗೆ ಅದಾರಿ ಸದ್ದು. ಹೌದು. ಇನ್ನೂ ಒಂದು ಮಾತ ವಿಷಯದೊಳಗೆ ಹೇಳ್ಬೇಕಂದ್ರೆ
ಸಿದ್ಧಟಿಗೆ ಅಲ್ಲಲ್ಲಿ ಮುಚ್ಚದವು ಬಂಧುಗಳೇ, ಹೊರಗೆ ಬಿದ್ದಿಲ್ಲ. ಯಾಕೆ ಬಿದ್ದಿಲ್ಲ? ಏನಕ್ಕೆ ಹಿರಿಯರು ಹೇಳ್ಯಾರ, ಏನಕ್ಕೆ ಮುತ್ತೆ ಬೆರಿಕ್ಯಾನ್ರಿ ಹೇಳೋದಿಲ್ಲ. ಹೌದು. ಹಿಂಗಂದು ಈ ಸದ್ದ ಸುಳ್ಳಲ್ಲ. ಪುಣ್ಯಕ್ಷೇತ್ರ ಹೆಬ್ಬಳಟ್ಟಿ ಗ್ರಾಮದಾಗ ನಮ್ಮ ಜೀವನದಾಗ ಯಾವುದೇ ದುಃಖ ಬರಲಿ, ಯಾವುದೇ ಕಷ್ಟ ಬರಲಿ, ಏನೇ ಒಂದು ಆತಂಕ ಬಂದ್ರ ಬರೇ ಹಿರೋಡೇಶ್ವರ ಮುತ್ಯಾಗ ಭಕ್ತಿ ಮಾಡಿ 5 ಸುತ್ತಾಕಿ ಹೋದ್ರ ನಮ್ಮ ಕರ್ಮ ದೂರ ಆಗ್ತದ. ಸಬದ ಕೈ ಎತ್ತಿ ಹೇಳ್ತಂತ ತಾಕತ್ ಈ ಮುತ್ಯನಲ್ಲಿ ಅದ. ಹೌದು. ಅಂಥದ್ದು ಪಡ್ಕೊಂಡು ಬಂದಾನ. ಹೌದು. ಅದಕ್ಕೆ ಒಂದು ಕೊನೆ ಸಣ್ಣದ ಸನ್ನಿವೇಶ ದೃಷ್ಟಾಂತ ಹೇಳೋದದ. ಇಲ್ಲಿ ಅಪ್ಪ ಮಗನ ವಾದ ನಡೆದದ. ಹೌದು. ಒಬ್ಬ ರಾಜ ಶಿಲ್ಪಿ ಹೋಗಿ ಜಗತ್ಯದಾಗ ಅಮರ ಶಿಲ್ಪಿ ಆದಂತ ಒಂದು ಕತಿ ಹೇಳೋದದ. ಹೇಳ್ರಿಪ್ಪ. ಕೇಳ್ರಿ, ಲಕ್ಷ ಇಟ್ಟು ನಿಮಗೆ ಹೇಳೋದದ. ಒಬ್ಬ ರಾಜ ಶಿಲ್ಪಿ ಹೋಗಿ ಅಮರ ಶಿಲ್ಪಿ ಆಗೋದೊಂದು ಕತಿ ಹೇಳೋದದ. ಹೌದು. ಈ ಪುಣ್ಯ ಭೂಮಿಯ ಮಣ್ಣಿನೊಳಗೆ ಹುಟ್ಟಿ ಬಂದ ಯಾರು? ಜಕಣಾಚಾರಿ. ಹಾ. ರಾಜಶಿಲ್ಪಿ ರಾಜ ಮಹಾರಾಜರ ಮಹಾದ್ವಾರದಾಗ ಅವರ ರಾಜವಾಡಿ ಒಳಗ ಅನೇಕ ಚಿತ್ರಗಳನ್ನ ಕಲ್ಲಿನೊಳಗ ಕಟ್ಟುದು, ಕಲ್ಲ ಕೆತ್ತಿ ಮೂರ್ತಿ ನಿರ್ಮಾಣ ಮಾಡ್ತಿದ್ದ. ಹೌದು. ಅವ ರಾಜಶಿಲ್ಪಿ ಅವ ತೆಗೆದಂತ ಮೂರ್ತಿ ಹಿಂಗ ಇರ್ತಿತ್ತು ಬಂಧುಗಳೇ. ಅದ್ರ ಒಳಗೆ ಜೀವಟ್ಟೆ ಇಲ್ಲ, ನಮಗೆ ನೋಡ್ಲಿಗತ್ತದೇನಂದು ಹಿಂಗ ಆತುರ ಭಾವದಿಂದ ಆ ಮೂರ್ತಿ ಕೈ ಮಾಡಿ ಕರ್ಲಿಗತ್ತದೇನಂತೇಳಿ ಅಟ್ಟು ರೂಪ ಚಳುವಿಕೆದಿಂದ ಕಟ್ಟದ ತೆಗಿತಿದ್ದ ಜಕಣಾಚಾರಿ. ಹೌದು. ರಾಜ ಶಿಲ್ಪಿ ಹೋಗಿ ಅವನಿಗೆ ಅಮರ ಶಿಲ್ಪಿ ಅಂತೇಳಿ ಕರೆದಾರ. ಹಾ. ಒಂದ ದಿನ ಏನೈತ್ರಿ, ಏನಾತ್ರಿಪ್ಪ? ಹಿಂದಕ್ಕೆ ಪದ್ಧತಿ ಇತ್ತು. ರಾಜ ಮಹಾರಾಜರ ಕಾಲದೊಳಗ ನೃತ್ಯವನ್ನ ಮಾಡೋದು. ಹೌದು. ಹೆಣ್ಮಕ್ಳು ನೃತ್ಯನೇ ಅವರಿಗೆ ರೊಕ್ಕ ರೂಪಾಯಿ ಬೆಳ್ಳಿ ಮುತ್ತು ರತ್ನ ಕೊಟ್ಟು ಆ ಕುಣಕ್ಕಿಗೆ ತಮ್ಮ ರಾಜವಡಿ ಒಳಗೆ ತಂದು ಕುಣಿಸ್ತಿದ್ರು. ಹೌದು. ರಾಜೇಶ್ವರಿ